ಹಾಯ್ ವಿವರ್ಸ್, ಇವತ್ತು ನಾವು ಲಾಕಿಯಿಂದ ಒಂದು ಬ್ರೇಕ್ಫಾಸ್ಟನ್ನು ಮಾಡೋಣ. ನಾನು ನೀಟಾಗಿ ಈ ಲಾಕಿನ ತೊಳೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆನ ರಿಮೂವ್ ಮಾಡಿ ಇದನ್ನ ಈಗ ತುರ್ಕೊಳ್ತಾ ಇದ್ದೀನಿ. ಈ ರೀತಿ ತುರಿದ್ಬಿಟ್ಟು ಬಳಸೋದ್ರಿಂದ ನಮಗೆ ನಾವು ಮಾಡ್ತಾ ಇರೋ ಬ್ರೇಕ್ಫಾಸ್ಟ್ ತೀರಾ ತೆಳ್ಳಗೆ ಆಗುತ್ತೆ. ಈ ರೀತಿ ಇದನ್ನು ತುರಿದು ಆದಮೇಲೆ ನಾನಿಲ್ಲಿ ಒಂದು ಕಪ್ಗೆ 1 ಕಪ್ನಷ್ಟು ಜೋಳದ ಹಿಟ್ಟು, ಹಾಗೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು, 4 ಸ್ಪೂನು ಸಣ್ಣ ರವೆ ಸೂಜಿ ಅಂತಾರಲ್ವ ಅದು, ಹಾಗೆ 1 ಕಪ್ಪು ಮೊಸರನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಹಿಟ್ಟನ್ನು ನಾವು ಕಲಿಸ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಹಿಟ್ಟಿಗೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರನ್ನು ಹಾಕಿಬಿಟ್ಟು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬ್ಯಾಟರನ್ನು ನಾವು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. 10 ನಿಮಿಷದ ನಂತರ ನಾವು ಈ ಹಿಟ್ಟಿಗೆ ನಾವು ತುರಿದು ಇಟ್ಕೊಂಡಿರೋ ಅಂಥ ಲಾಕಿ ಹಾಗೆ ಮಿಕ್ಕ ಯಾವುದೇ ತರಕಾರಿ ಆದರೂ ನೀವು ಈ ಥರನೇ ತುರಿದ್ಬಿಟ್ಟು ಹಾಕ್ಕೋಬೋದು. ಬೇಡ ಅನ್ನೋದಾದರೆ ನಾನು ಇಲ್ಲಿ 1 ಕ್ಯಾಪ್ಸಿಕಮ್ಮು, 4 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಕ್ಯಾರೆಟ್ ಕೂಡ ಬಳಸ್ಕೋಬೋದು. ನಿಮಗೆ ಬೇರೆ ಥರದ ತರಕಾರಿಗಳು ಇಷ್ಟ ಆದರೆ ಅದನ್ನು ಕೂಡ ತುರಿದ್ಬಿಟ್ಟು ಅಥವಾ ಸಣ್ಣದಾಗಿ ಹೆಚ್ಚಿಬಿಟ್ಟು ಈ ಹಿಟ್ಟಿಗೆ ನೀವು ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಈನೋ ಆಗಲಿ ಅಥವಾ ಬೇಕಿಂಗ್ ಸೋಡಾ ಆಗಲಿ ಯಾವುದನ್ನು ಬಳಸ್ತಾ ಇಲ್ಲ. ಈ ತರಕಾರಿನೆಲ್ಲ ಈ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಹಂಚ ಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಬಿಳಿ ಎಳ್ಳು ಹಾಗೆ ಒಂದು ಸ್ವಲ್ಪ ಸಾಸಿವೆನ ಹಾಕಿ ಈ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಈ ಪಡ್ಡಿನ ಹಂಚಲ್ಲಿ ಕೂಡ ಇದನ್ನು ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಹಿಟ್ಟನ್ನು ಹಾಕಿದ ಮೇಲೆ ಇದನ್ನು ಲಿಡ್ಡನ್ನು ಹಾಕಿ ಕ್ಲೋಸ್ ಮಾಡಬೇಕು. ಅಂದರೆ ಕೆಳಗಡೆ ಬೇಯ್ತಾ ಇರೋ ಆಗಲೇ ಮೇಲ್ಗಡೆನೂ ಹಿಟ್ಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಒಂದು 2-3 ನಿಮಿಷದ ನಂತರ ಇದಕ್ಕೆ ಮೇಲೆ ಕೂಡ ಸ್ವಲ್ಪ ಎಳ್ಳನ್ನು ಹಾಗೆ ಸಾಸಿವೆನ ಹಾಕಿಬಿಟ್ಟು ಇದನ್ನು ಕೂಡ ಈ ರೀತಿ ತಿರುವು ಹಾಕಿ ಚೆನ್ನಾಗಿ 2 ಬದಿಯಲ್ಲಿ ನಾವು ಬೇಯಿಸ್ಕೋಬೇಕು. ನೀವು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕಿ ಬೇಯಿಸ್ಕೋಬೋದು. ಆದರೆ ಇದು ಎಣ್ಣೆನ ತೀರಾ ಕಡಿಮೆ ಆಗಿ ಬಳಸಿದರೂ ಚೆನ್ನಾಗಿ ಬರುತ್ತೆ. ಇದನ್ನು ನಾನಿವತ್ತು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಕೂಡ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಟೊಮೆಟೊ ಚಟ್ನಿ ವಿಡಿಯೋ ನಿಮಗೆ ಬೇಕಾದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಷ್ಟು ಸಾಫ್ಟಾಗಿ ಬರುತ್ತೆ, ಒಳಗಡೆ ಕೂಡ ಜಾಲಿಯಾಗಿ ಇರುತ್ತೆ. ಥ್ಯಾಂಕ್ ಯು.